ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೂರಿನ ಕೆರೆ ಬೇಟೆ ನಡೀತಾ ಇದೆ. ಎಂತೆಂಥ ಮೀನು ಎಂತೆಂಥ ಒಳ್ಳೆ ಮೀನು ಹಿಡಿದಿದ್ದಾರೆ ಗೊತ್ತಾ? ಈ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ನಮ್ಮೂರಿನ ಕೆರೆ ಬೇಟೆ. ಎಲ್ಲರೂ ಬನ್ನಿ ಬನ್ನಿ, ನಮ್ಮೂರು ಕೆರೆಯಲ್ಲಿ ತುಂಬ ಒಳ್ಳೊಳ್ಳೆ ಅದ್ಭುತ ಮೀನುಗಳು ಇಡ್ತಿದ್ದಾರೆ. ಬನ್ನಿ ನೋಡೋಣ, ಬನ್ನಿ. ಇಷ್ಟೊತ್ತಿಗೆ ಮಳೆ ಬಂದು ಕೆರೆ ತುಂಬಬೇಕಾಗಿತ್ತು. ಮಳೆ ಇಲ್ಲದ ಕಾರಣ ನೋಡಿ ನಮ್ಮೂರವರು ಮೀನು ಹಿಡಿತಾ ಇದ್ದೀವಿ. ನಾನು ಹಿಡಿಬೇಕಾಗಿತ್ತು ಮೀನು ಹಿಡಿಯೋಕ್ಕೆ, ಆದರೆ ಅಲ್ಲ ಗುಂಡಿ ಆಳ ಇರ್ತವೆ ಅಲ್ಲೊಂದಂತವ ಅಲ್ಲ ಅಷ್ಟೊಂದು ಇರ್ತದ. ಹಂಗೆ ಹಸ್ತ್ರಿ ಹೆಂಗ್ ಮಾಡೋದು? ಇದು ಕಾಟ್ರ ಮೀನು ಎಳ್ಕ ಬತ್ತಾವ್ರೆ. ಇನ್ನೂ ಸಕ್ಕತ್ ಮೀನವೇ. ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಅಲ್ಲ ಸೌಂಡ್ ಮಾಡ್ತೀನಿ ನೋಡಿದ್ರೆ ಎಷ್ಟೊಂದು ಮೀನು ಬಂದವು ಅನ್ಕೊಂಡು ನಾವು. ರಂಗೇಗೌಡರು ಅಂತ ಇವರು ಬಹಳ ಸ್ಪೆಷಲಿಸ್ಟು ಮೀನು ಹಿಡಿಯೋದ್ರಲ್ಲಿ. ಏನೋ ಇದು ಹೆಸರೇನು ಹೇಳಿ? ಇದು ಗೊದ್ಲೆ. ಮುಳ್ಳಿರಲ್ವಾ? ಮುಳ್ಳಿರೋದಿಲ್ಲ, ಬೆಣ್ಣೆ ತಿನ್ನಂಗೆ ಆಯ್ತದೆ. ನವೀನ್, ಇದು ಮೀನು ಚಾಟ್ಲಕ್ಕು. ಚಾಟ್ಲಕ್ಕಲ್ಲ? ಹಾಂ, ಎಷ್ಟೋ ಬಿಟ್ಬಿಡು. ವೆರಿ ಗುಡ್, ಬುಟ್ಟಾಯ್ತು. ಅಟ್ಲೊಳಗೆ ಕೂತವ. ಹೇಳ, ಕೆರೆ ಬೇಟೆ ಮಾಡ್ತಿರೋದ್ರ ಬಗ್ಗೆ ಏನಾರ ಮಾಹಿತಿ ಹೇಳ. ನಮ್ಮೂರ ಕೆರೆ ಬೇಟೆ ಮಾಡ್ತಿದ್ರೆ ಇವತ್ತು ದಮ್ ಬಿರಿಯಾನಿ ಮಾಡಿ ಬಿಸಾಕ್ತಾರೆ ಇವತ್ತು ತಿಂದು. ಇನ್ನೇನಾರ ಮಾತಾಡ್ಲಾ? ಹಾಕಿ ಚಿಲ್ದೊಳಗೆ ನೋಡಿ, ದೊಡ್ಡ ಚಾಟ್ಲಾಕಿದು. ಆಹಾ, ಹಣೆ ಮೀನಿದು. ಹಾಂ, ಮಡಗಿ 3 kg ಬರಲ್ಲ, 2 ಬರ್ಬೋದು. 2 kg ಬರ್ತದೆ, 3 kg ತೆಗಿಬೇಕಂತ. ಏನಿದು? ಕಾಟ್ರ. ಅದು ಸುರಾಲು. ನೋಡಿ, ಇವರು ನಂದೀಶ್ ಅಂತ ಮಲೆನಳ್ಳಿ. ನೀವು ನೋಡಿರ್ತೀರ, ಹಾಸನ ಜಿಲ್ಲೆ ಇಲ್ಲ ಹೊಳೇಶ್ವರ ತಾಲೂಕಲ್ಲಿ ತುಂಬ ಫೇಮಸ್ ಇದ್ದಾರೆ. ಈ ಮೀನಲ್ಲಿ ಮುಖಕ್ಕೆ ಫೇಸ್ ವಾಶ್ ಮಾಡ್ತಾರ. ಅದರಲ್ಲಿ ಕ್ರೀಮ್ ಮಾಡ್ತಾರೆ, ತಯಾರು ಮಾಡ್ತಾರೆ. ಏನಂತ ಹೆಸರು ಇದ್ರದ? ಅದು ಗೊದ್ಲೆ. ಚಾಟ್ಲಾಕು ತವಾ ಫ್ರೈ ಮಾಡ್ತಾರಲ್ಲ, ಅದು ಹೋಟ್ಲಲ್ಲಿ. ಕಾಟ್ರ. ಬರೀ ಹಣೆ ಮೀನೇ ಬಂದವಲ್ಲ ಈ ಸಲ. ವಾಪಸ್ ಜೀವನ ಮಾಡ್ತಾ ಬೇಕಾರೆ ನಾವು 4 kg ಬರೋದು. ಯಾವುದೋ ಹಣೆ ಮೀನು ಅದು ಬರ್ತದೆ. ಅದು ಅಲ್ಲಿ ಅದು ಬರ್ತದೆ. ನೀರ ಅದು ಬರ್ಕೋಣದು. ನಾನೇನು ಮೀನು ಹಿಡಿಯಕ್ಕೆ ಹೋಗಿತ್ತಿಲ್ಲ, ಬರೀ ನೋಡಕ್ ಹೋಗಿದ್ದೆ ಹೆಂಗ್ ಹಿಡಿತಾರೆ ಅಂದ್ಬಿಟ್ಟು. ಬರೀ ನೋಡಕ್ ಹೋಗಿದ್ಕೆ ಒಂದು 5-6 kg ಮೀನನ್ನ ನನಗೆ ಫ್ರೀಯಾಗೆ ಕೊಟ್ಟು ಕಳಿಸಿದ್ದಾರೆ.